ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೋಮೋವನ್ನು ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಶಾರದಾ ಫೋಟೋ ಹತ್ರ ಹೋಗಿ ನನಗೆ ಅಮ್ಮ ಬೇಕು, ಅಮ್ಮ ತುಂಬ ನೆನಪಾಗ್ತಿದ್ದಾರೆ ಅಂತ ಮನಸ್ವಿನಿ ಹೇಳ್ತಾ ಇರಬೇಕಾದ್ರೆ ಶ್ರವಣ್ ಸಮಾಧಾನ ಮಾಡ್ತಾನೆ. ಬೇಜಾರು ಮಾಡ್ಕೋಬೇಡ, ಒಂದಲ್ಲ ಒಂದು ದಿನ ನಿಮ್ಮಮ್ಮ ಸಿಕ್ಕೇ ಸಿಗ್ತಾಳೆ. ಶಾರದಾ ನೋಡು, ನಿನ್ನ ಮಗಳು ಸಿಕ್ಕಿದ್ದಾಳೆ, ಆದಷ್ಟು ಬೇಗ ನೀನು ನನಗೆ ಸಿಕ್ಬಿಡು ದೇವ್ರೆ, ಆ ಥರ ಮಾಡು ಅಂತ ದೇವ್ರ ಹತ್ರ ಬೇಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮನೆ ಕೆಲಸದವ್ಳು ಬಂದುಬಿಟ್ಟು, ಸಾಯಿಬ್ರೆ ಜ್ಯೂಸ್ ತಂದಿದ್ದೀನಿ ಅಮ್ಮರಿಗೆ ಕೊಡಿ ಅಂದಾಗ ಜ್ಯೂಸ್ ಕುಡಿಸ್ತಾ ಇರ್ತಾನೆ. ಒಂದು 2 ನಿಮಿಷ ನನ್ನ ಫೋನ್ ಕಾಲ್ ಬಂದಿದೆ, ಮಾತಾಡ್ಕೊ ಬರ್ತೀನಿ ಅಂತ ಹೋಗ್ತಾನೆ. ಆದರೆ ಈ ಕಡೆ ಆಸ್ತಿ ಮನೆ ಎಲ್ಲ ನೋಡಿಬಿಟ್ಟು, ಇಷ್ಟೊಂದು ಥರ ಐಶ್ವರ್ಯ ಎಲ್ಲ ನನಗೆ ಸಿಗ್ತಾ ಇದೆಯಲ್ವಾ, ಮನಸ್ವಿನಿ ನಾನೇ ಅಂತ ಅವ್ನ ಮನಸ್ಸಲ್ಲಿ ಏನಾದರೂ ಅನ್ಕೊಬಿಟ್ರೆ ಇದೆಲ್ಲ ನನ್ನ ಪಾಲೇ ಆಗುತ್ತಲ್ವಾ ಅಂತ ಅನ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಶ್ರವಣ್ ರೂಮಿಗೆ ಕರ್ಕೊಬಂದ್ಬಿಟ್ಟು, ಇದು ನಿನ್ನ ರೂಮ್ ಅಂತ ತೋರಿಸ್ತಾ ಇರ್ತಾನೆ. ನೋಡು ಮಗಳ, ಇದು ನಿನ್ನ ಮನೆ ಆಯಿತಾ, ಯಾವತ್ತೂ ಸಹ ಇನ್ನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಅಪ್ಪ, ನಾನು ಬೀದಿಲಿ ಬಿದ್ದವಳು ಅಪ್ಪ, ಆದರೆ ಇವತ್ತು ಇಷ್ಟು ದೊಡ್ಡ ಮನೆ ನೋಡಿ ನನಗೆ ತುಂಬ ಶಾಕ್ ಆಗ್ತಾ ಇದೆ, ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂದಾಗ, ನೀನೇನು ಬೇಜಾರು ಮಾಡ್ಕೋಬೇಡ ಆಯಿತಾ, ಯಾವತ್ತಿದ್ರೂ ಈ ಕೋಟಿ ಒಡೆಯನ ಮಗಳು ನೀನು, ನನ್ನ ಹತ್ರ ಇರೋ ಆಸ್ತಿ ಎಲ್ಲವೂ ಸಹ ನಿಂದೇ ಆಯಿತಾ. ಆದರೆ ಒಂದು ನನಗೆ ಬೇಜಾರೇನು ಅಂತಂದರೆ, ಅಜಿತ್ ಮಾತಿಗೆ ನೀನು ತಲೆ ಕೆಡಿಸ್ಕೋಬೇಡ, ಆದರೆ ನೀನು ಸುಳ್ಳು ಹೇಳಿದ್ದು ನನಗೆ ತುಂಬಾ ಇಷ್ಟ ಆಗಲಿಲ್ಲ. ಆದರೆ ಇನ್ಯಾವತ್ತೂ ಸಹ ನೀನು ಸುಳ್ಳು ಹೇಳಲ್ಲ ಅಂತ ನನಗೆ ಪ್ರಾಮಿಸ್ ಮಾಡು, ಆಣೆ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲೇ ಮನಸ್ವಿನಿ ಹೇಳ್ಕೊತಾಳೆ, ನೀನೇ ನನ್ನ ನಿಜವಾದ ಅಪ್ಪ ಅಲ್ವಲ್ಲ, ನೀನು ಸತ್ತೋದ್ರೇನು, ನೀನು ನೆಗೆದು ಬಿದ್ರೇನು ನನಗೇನೂ ಆಗಬೇಕಾಗಿಲ್ಲ, ಆದರೆ ನನಗೆ ನಿನ್ನ ಆಸ್ತಿ ಬೇಕು, ಆದರೂ ಪರವಾಗಿಲ್ಲ ಅಂದ್ಬಿಟ್ಟು, ಸರಿ ಅಪ್ಪ ಆಯಿತು, ಇನ್ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಆಣೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸತ್ಯಣ್ಣ ಅಜಿತ್ ಮತ್ತು ಭೂಮಿನ ಇಬ್ಬರು ಸಹ ಒಂದು ಮಾಡೋಕ್ಕೋಸ್ಕರ ಗಾಡಿನ ಪಂಚರ್ ಮಾಡಿಬಿಟ್ಟು ಸೈಕಲಲ್ಲಿ ಕಳಿಸ್ತಾನೆ. ಇಬ್ಬರು ಸಹ ರೊಮ್ಯಾಂಟಿಕ್ ಆಗಿ ಸಾಂಗ್ ಆಡಿಕೊಂಡು ಸೈಕಲಲ್ಲಿ ಹೋಗ್ತಾ ಇರ್ತಾರೆ ಅನ್ನೋ ರೀತಿ ಸತ್ಯಣ್ಣ ಕನಸು ಕಾಣ್ತಲೇ ಇರ್ತಾನೆ. ಆವಾಗ ಸದಾನಂದ ಬಂದುಬಿಟ್ಟು, ಸಾಹೇಬ್ರೆ ಸಾಹೇಬ್ರೆ ಸತ್ಯಣ್ಣ ಅಂತ ಕೂಗ್ತಾ ಇರಬೇಕಾದ್ರೆ ಅವನು ಎಚ್ಚರಿಕೆ ಆಗಿಬಿಟ್ಟು, ನಾನು ಎಂಥ ಕನಸು ಕಾಣ್ತಾ ಇದ್ದೆ, ನೀನು ಹೋಗ್ಬಿಟ್ಟು ಇಂಥದ್ದೆಲ್ಲ ಹಾಳು ಮಾಡಿಬಿಟ್ಟಲ್ಲ, ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತೇನೆ. ಅಯ್ಯೋ, ನನಗೆ ಗೊತ್ತಾಗಲಿಲ್ಲ ಬಿಡಿ ಸಾಹೇಬ್ರೆ ಅಂದಾಗ, ಆಯಿತು ಹೋಗು, ನಾನೇನೋ ಡ್ಯೂಯೆಟ್ ಸಾಂಗ್ ಕಾಣ್ತಾ ಇದ್ದೆ, ಅಷ್ಟೊತ್ತಿಗೆ ನೀನು ಬಂದು ಎಲ್ಲ ಹಾಳು ಮಾಡಿಬಿಟ್ಟೆ, ಹೋಗು ಸದಾನಂದ ಅಂತ ಬೈದ್ಬಿಟ್ಟು ಹಾಗೆ ಇನ್ನೊಂದು ಕಡೆ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೆಯಲ್ಲಿ ಅಜ್ಜಿ ಜಾತಕದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಗುರುಗಳು ಹೇಳಿದ್ದು ಯಾವತ್ತೂ ಸಹ ಜಾತಕ ಸುಳ್ಳಾಗಲ್ಲ, ನಮ್ಮ ಮನಸ್ವಿನಿನ ಮತ್ತೆ ಮದುವೆ ಆದರೂ ಆಗ್ಬೋದು ನಮ್ಮ ಅಜಿತ್ತು, ಅದೇ ನನಗೆ ಖುಷಿ ಆಗ್ತಿರೋ ವಿಚಾರ, ಹೇಳೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ದೇವಿಯೇನೆ ಹಾಗೆ ಸಪ್ಪಾಗಿ ನೋಡ್ತಾ ಇರ್ತಾಳೆ. ನೋಡು ದೇವಿಯೇನೆ, ನೀನು ಬೇಜಾರು ಮಾಡ್ಕೋಬೇಡ, ಅಂಜನೂ ನಾನು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಏನು ಮಾಡೋದು ಅಂದಾಗ ದೇವಿಯನ್ನೇ ಹೇಳ್ತಾಳೆ, ಬಿಡು ಇದೆಲ್ಲ ನಮ್ಮ ಒಪಿನಿಯನ್ನು ಅಷ್ಟೇ ಅತ್ತೆ, ಆದರೆ ನೀವೇನು ಬೇಜಾರು ಮಾಡ್ಕೋಬೇಡಿ ಆಯಿತಾ, ಯಾವತ್ತಿದ್ರೂ ಭೂಮಿ ಅಜಿತ್ ನೆನ್ತೇನೆ, ಅವನು ಯಾವಾಗಿದ್ರೂ ರಾಮನಾಗೇ ಇರ್ತಾನೆ ಆಯಿತಾ, ಆದರೆ ಏನು ಮಾಡೋಕ್ಕಾಗುತ್ತೆ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಆಗ ಸಂಗೀತ ಹೇಳ್ತಾಳೆ, ನೀನಾದರೂ ಅರ್ಥ ಮಾಡ್ಕೊಂಡಲ್ಲ ಅಷ್ಟೇ ಸಾಕು, ಈ ಜಾತಕನ ಆದಷ್ಟು ಬೇಗ ನಾನು ಗುರುಗಳಿಗೆ ತೋರಿಸ್ಬಿಟ್ಟು ಭೂಮಿ ಜಾತಕದಲ್ಲಿ ಏನಾರು ಇದ್ದರೆ ದೋಷನ ಪರಿಹಾರ ಮಾಡೋಕ್ಕೆ ಹೇಳ್ತೇನೆ ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಈ ಕಡೆ ಅಜ್ಜಿಗೆ ಫೋರ್ಸ್ ಮಾಡಿ ಮಾತ್ರ ನುಂಗಿಸ್ತಾ ಇರ್ತಾಳೆ. ನೀವೇನು ಬೇಜಾರು ಮಾಡ್ಕೋಬೇಡಿ ಅತ್ತೆ, ನೀವು ಈ ಥರ ಇದ್ದರೆ ನನಗೆ ತುಂಬ ಬೇಜಾರಾಗುತ್ತೆ, ನೀವು ಆರೋಗ್ಯವಾಗಿರಬೇಕು, ತೊಗೊಳ್ಳಿ ಟ್ಯಾಬ್ಲೆಟ್ ಅಂತ ದೇವಿಯಾನಿ ಕೊಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸತ್ಯಣ್ಣ ಭೂಮಿ ಮತ್ತು ಅಜಿತ್ ಇಬ್ಬರು ಸಹ ಡ್ಯೂಯೆಟ್ ಸಾಂಗ್ ಆಡ್ಕೊಂಡು ಹೋಗ್ತಾ ಇರ್ಬೋದು ಅಂತ ಕನಸು ಕಾಣ್ತಾ ಇರಬೇಕಾದ್ರೆ ಸದಾನಂದ ಬರ್ತಾನೆ. ಬಂದ್ಬಿಟ್ಟು ಸತ್ಯಣ್ಣ ಸತ್ಯಣ್ಣ ಅಂತ ಕೂಗ್ತಾನೆ. ಆವಾಗ ಅವನಿಗೆ ಎಚ್ಚರಿಕೆ ಆಗಿಬಿಡುತ್ತೆ, ಅಲ್ಲ ನಾನು ಡ್ಯೂಯೆಟ್ ಸಾಂಗ್ ಕಾಣ್ತಾ ಇದ್ದೆ, ನೀನು ನೋಡಿದರೆ ಈ ಥರ ಹಾಳು ಮಾಡ್ದಲ್ಲ ಸದಾನಂದ ಅಂದಾಗ, ಅಲ್ಲ ನಿಮಗೆ ಪ್ರೀತಿ ಅಂದರೆ ಆಗಲ್ಲ, ಎಣ್ಣೆ ಸಿಗೆಕಾಯಿ ಥರ ಇದ್ದರೆ ಇವಾಗ ಹೆಂಗೆ ನಿಮಗೆ ಲವ್ ಆಯಿತು ಅಂದಾಗ, ಅಪ್ಪ ನಾನು ಆ ಜನ್ಮ ಬ್ರಹ್ಮಚಾರಿ, ನನಗೆ ಲವ್ ಆಗಿಲ್ಲಪ್ಪ, ಈ ಥರ ಅಜಿತ್ ಮತ್ತು ಭೂಮಿ ಡ್ಯೂಯೆಟ್ ಸಾಂಗ್ ಆಡ್ತಾ ಇರೋದನ್ನು ನಾನು ನೋಡ್ತಾ ಇದ್ದೆ, ಶಂಕರ್ನಾಗ್ ಲಕ್ಷ್ಮಿ ಥರ ಆಡ್ಕೊಂಡು ಹೋಗ್ತಾ ಇದ್ರು ಅಂತ ನನಗೆ ಕನಸು ಕಾಣ್ತಾ ಇದ್ದೆ ಅಂದಾಗ, ಅಯ್ಯೋ ನನಗೆ ಗೊತ್ತಾಗಲಿಲ್ಲ, ನನ್ನ ಕ್ಷಮಿಸಿ, ಆಯಿತು ನೀವು ಕನಸು ಕಾಣಿ, ನಾನು ಹೋಗ್ತೀನಿ ಅಂತ ಸದಾನಂದ್ ಈ ಕಡೆ ಬರ್ತಾನೆ. ಆಮೇಲೆ ಸತ್ಯನ ಯೋಚನೆ ಮಾಡ್ತಾ ಇರ್ತಾನೆ, ಇವಾಗ ಭೂಮಿ ಮತ್ತು ಅಜಿತ್ ಏನು ಮಾಡ್ತಾ ಇರ್ಬೋದು, ಯಾವ ಥರ ಸಾಂಗ್ ಆಡ್ಕೊಂಡು ಸೈಕಲಲ್ಲಿ ಹೋಗ್ತಾ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ಭೂಮಿ ಮತ್ತು ಅಜಿತ್ ಇಬ್ಬರು ಸಹ ಒಟ್ಟಿಗೆ ಸೈಕಲಲ್ಲಿ ಜಗಳ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಸಾಹೇಬ್ರೆ, ನೀವು ಫಾಸ್ಟಾಗಿ ಹೋಗ್ಬೇಕಾಯ್ತಾ, ಈ ಥರ ನಿಧಾನಕ್ಕೆ ಹೋದರೆ ಇವತ್ತೇ ನಾವು ಮನೆಗೆ ಹೋಗಲ್ಲ, ಬೇಗ ಹೋಗಿ ಹೋಗಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಜಿತ್ ಬೈತಾ ಇರ್ತಾನೆ, ನೀನು ಭಾರಿ ಜಿಂಕೆ ಥರ ಇದೆಯಾ ನೋಡು, ಅದಕ್ಕೆ ಅಂದಾಗ ಭೂಮಿನೂ ನೀವು ದೊಡ್ಡ ಡೈನೋಸರ್ ಥರ ಇದ್ದೀರಾ, ಅದಕ್ಕೆ ಗಾಡಿ ಮುಂದಕ್ಕೆ ಹೋಗ್ತಿಲ್ಲ, ಎಲ್ಲರೂ ಬ್ಲಾಸ್ಟ್ ಆದತ್ತು ನನ್ನ ಗಾಡಿ ಅಷ್ಟೇ ಮತ್ತೆ ಅಂತ ಜಗಳ ಮಾಡ್ತಾ ಇರ್ತಾಳೆ. ಇಬ್ಬರು ನಡುವೆ ಸಹ ಕೋಳಿ ಜಗಳ ನಡೀತಾ ಇರುತ್ತೆ. ನನಗೆ ಅದೆಲ್ಲ ಗೊತ್ತಿಲ್ಲ ಸಾಹೇಬ್ರೆ, ನೀವು ಸ್ಪೀಡಾಗಿ ಅಂದರೆ ಸ್ಪೀಡಾಗೆ ಹೋಗಬೇಕು ಅಂದಾಗ, ಹೌದಾ ಬಾ ಹಂಗಾರೆ ಸ್ಪೀಡಾಗೆ ಹೋಗೋಣ ಅಂದ್ಬಿಟ್ಟು ಸ್ಪೀಡಾಗಿ ಹೋಗಿ ದಬಕ್ ಅಂತವ ಬೀಳಿಸ್ಬಿಡ್ತಾನೆ. ಭೂಮಿ ಕೆಳಗಡೆ ಬಿದ್ದುಬಿಡ್ತಾಳೆ. ಅಯ್ಯೋ ಅಮ್ಮ ಅಂತ ಕಿರುತ್ತಾಳೆ, ಗಾಯ ಆಗಿಬಿಡುತ್ತೆ, ಮಂಡಿ ಎಲ್ಲ ಸಹ ಕೈಯೆಲ್ಲ ಸಹ ತರ್ಚ್ಕೊಬಿಟ್ಟಿರುತ್ತೆ. ಆವಾಗ ಒಂದು ಕಡೆ ನಗಾಡ್ತಾ ಇರ್ತಾನೆ, ಹಾಗೆ ನೋಡಿದಾಗ ಕೈಯೆಲ್ಲ ತರ್ಚ್ಕೊಂಡಿರುತ್ತೆ. ಅವಾಗ ಸಾರಿ ಭೂಮಿ ಅಂತ ಹೇಳ್ತಾ ಇರ್ತಾನೆ. ಹೌದು, ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ನನ್ನ ಹತ್ರ ಸಾರಿ ಕೇಳಿ ಆಯಿತಾ, ನಿಮ್ಮ ಸಾರಿ ಬೇಡ ಏನು ಬೇಡ, ನೀವು ಒಳ್ಳೆ ದೊಡ್ಡ ಡೈನೋಸರ್ ಥರ ಇದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ನೀನು ದೊಡ್ಡ ಗೆಂಡಮೃಗ ಥರ ಇದೆಯಾ, ಅದಕ್ಕೆ ಸೈಕಲ್ ಮುಂದೆ ಹೋಗಲಿಲ್ಲ ಅಂತ ಮತ್ತೆ ಪುನಃ ಇಬ್ಬರು ಜಗಳ ಆಡ್ತಾ ಇರ್ತಾರೆ. ಆಮೇಲೆ ಅಯ್ಯೋ ತುಂಬ ಪೆಟ್ಟಾಯಿತು ಅಂತ ಅನಿಸುತ್ತೆ, ಬಾ ಅಂದ್ಬಿಟ್ಟು ಕೈ ಹಿಡಿದು ಎತ್ಬಿಟ್ಟು, ನೋಡು ಇನ್ಮೇಲೆ ನಿಧಾನಕ್ಕೆ ಕರ್ಕೊಂಡು ಹೋಗ್ತೀನಿ ಆಯಿತಾ, ಬೇಜಾರು ಮಾಡ್ಕೋಬೇಡ, ಬಾ ಬಾ ಅಂತ
ಕರಿತಾ ಇರ್ತಾನೆ. ನಾನಂತೂ ಬರಲ್ಲಪ್ಪ ನಿನ್ನ ಜೊತೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ ಅಂದ್ಬಿಟ್ಟು ಭೂಮಿ ಶ್ರವಣ್ ಮನೆಗೆ ಹೋಗ್ತಾಳೆ. ಶ್ರವಣ್ ಡೋರ್ ಓಪನ್ ಮಾಡ್ತಾರೆ. ನೀನು ಯಾಕೆ ಬಂದಿದ್ಯಾ, ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ, ನಿನ್ನಿಂದಲೇ ನನ್ನ ಮಗಳು ನಾನು ಇವತ್ತು ಮನೆ ಬಿಟ್ಟು ಬಂದಿರೋದಕ್ಕೆ ಕಾರಣ, ಹೋಗು ಅಂತ ಹೇಳಿದಾಗ ಕೈ ಮುಗಿದು ಕೇಳ್ತಾ ಇರ್ತಾಳೆ, ಪ್ಲೀಸ್ ನಮ್ಮ ಮನೆಗೆ ಪೂಜೆಗೆ ಬನ್ನಿ, ಸತ್ಯನಾರಾಯಣ ಪೂಜೆ ಮಾಡಿಸಿದರೆ ಮನೆಯವರೆಲ್ಲರೂ ಸಹ ಇರಬೇಕು ಅಂತ ಕೈ ಮುಗಿದು ಶ್ರವಣ್ ಹತ್ರ ಬೇಡ್ತಾ ಇರ್ತಾಳೆ. ಆದರೂ ಸಹ ಅವನು ಒಪ್ಪಲ್ಲ. ಆವಾಗ ಅಜಿತ್ ಬಂದ್ಬಿಟ್ಟು ಯಾರನ್ನ ಬೇಡ್ತಾ ಇದೆಯಾ, ಬಂದರೆ ಬರ್ತಾರೆ ಬಿಟ್ಟರೆ ಬಿಡ್ತಾರೆ, ಬಾ ನೀನು ಕರಿಬೇಡ, ಈ ಥರ ಎಲ್ಲ ಬೇಡಬೇಡ ಆಯಿತಾ ಅಂತ ಅಂದಾಗ ಶ್ರವಣ್ ಒಂದು ಕ್ಷಣ ಅಜಿತ್ ಮುಖನ ಹಾಗೆ ನೋಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.